ವೀಕ್ಷಕರೇ, ವೃಷಭ ರಾಶಿಯ ಬಹುನಿರೀಕ್ಷಿತವಾಗಿರತಕ್ಕಂತಹ ಯುಗಾದಿಯ ವರ್ಷ ಭವಿಷ್ಯ ಅಂದ್ರೆ ಈ ವರ್ಷ ಪೂರ್ತಿಯಾಗಿ ವೃಷಭ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಸವಾಲುಗಳಿದೆ, ಏನು ಚಾಲೆಂಜ್ಗಳಿದೆ, ಯಾವ ರೀತಿಯಲ್ಲಿ ಅದನ್ನ ಸ್ಥಿತಿಗೆ ತರಬೇಕು, ಒಳ್ಳೆಯ ಒಂದು ಫಲಗಳನ್ನ ಪಡ್ಕೋಬೇಕು ಅನ್ನುವಂತಹ ವಿಸ್ತೃತವಾಗಿರತಕ್ಕಂತ ವರದಿ ಈ ವಿಡಿಯೋ ಆಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ಪರಿಹಾರಗಳು ಸಿಗುತ್ತೆ. ಕೆಲವೊಂದು ಸವಾಲುಗಳು ಇದೆ ಈ ಒಂದು ವರ್ಷದಲ್ಲಿ, ಕೆಲವೊಂದು ಮುಖ್ಯವಾದಂತ ವಿಚಾರಗಳು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ತಮಗೆಲ್ಲರಿಗೂ, ನಮ್ಮ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೂ, ನಾಡಿನ ಸಮಸ್ತ ಜನತೆಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ತಮ್ಮ ಹತ್ರ ಒಂದು ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ನೋಡಿ, ಗುರುವಿನ ಪ್ರಭಾವ ಅಷ್ಟಾಗಿ ಇರೋದಿಲ್ಲ ಗೋಚಾರದಲ್ಲಿ. ನಿಮ್ಮ ವೈಯಕ್ತಿಕ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಗುರುವಿನ ಪ್ರಭಾವ ಅಂತಂದ್ರೆ, ಗುರು 1ನೇ ಸ್ಥಾನದಲ್ಲಿರ್ತಾರೆ, 1ನೇ ಮನೆಯಲ್ಲಿರ್ತಾರೆ, ಅಂದ್ರೆ ಸ್ವಕ್ಷೇತ್ರದಲ್ಲಿರ್ತಾರೆ. ಇದರಿಂದ ಗುರುವಿನ ಪ್ರಭಾವ ಅಷ್ಟಾಗಿ ಇರೋದಿಲ್ಲ. ಅದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ನೋಡಿ, ನೀವು ಒಂದು ಜವಾಬ್ದಾರಿತ ಸ್ಥಾನದಲ್ಲಿರ್ತೀರಿ, ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ, ಬಹಳಷ್ಟು ನಿರೀಕ್ಷೆಗಳಿರುತ್ತೆ. ಈ ವರ್ಷದಲ್ಲಿ ಬಹಳಷ್ಟು ಯೋಜನೆಗಳನ್ನು ರೂಪಿಸ್ಕೊಳ್ತಕ್ಕಂಥ ಸನ್ನಿವೇಶ ಇರುತ್ತೆ. ಏನಾದ್ರೂ ಒಂದು ಮಾಡಿ ಈ ಕೆಲಸಗಳನ್ನ ಪೂರ್ಣಗೊಳಿಸಬೇಕು ಅನ್ನುವಂತಹ ವಿಚಾರಗಳು, ಥಾಟ್ಗಳು ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇರುತ್ತೆ. ಇದೆಲ್ಲದಕ್ಕೂ ಕೆಲವೊಂದು ಸೊಲ್ಯೂಷನ್ ಅನ್ನುವಂತ ರೀತಿಯಲ್ಲಿ ನಿಮ್ಗೆ ತಿಳಿಸ್ಕೊಡೋಣ. ನೋಡಿ, ಕೆಲವೊಂದು ಎಚ್ಚರಿಕೆಗಳನ್ನ ನೀವು ಇಲ್ಲಿ ಪಾಲಿಸ್ಕೋಬೇಕಾಗತ್ತೆ. ಅಂದ್ರೆ ಆ ಸಮಸ್ಯೆಗಳನ್ನ ಸರಿ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ನಿಮಗೆ ಅನುಕೂಲ ಅನ್ನುವಂಥದ್ದಾಗತ್ತೆ. ಫಸ್ಟ್ನೇ ಎಚ್ಚರಿಕೆ ಏನು ಅಂತಂದ್ರೆ, ನೀವು ದುಡಿತೀರಿ, ಕಷ್ಟಪಡ್ತೀರಿ. ವೃಷಭ ರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂತ ವ್ಯಕ್ತಿಗಳಲ್ಲ. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಸ್ವಂತ ಬುದ್ಧಿ, ಸ್ವಂತ ಯೋಚನೆ, ಸ್ವಂತ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇರುತ್ತೆ. ಇಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ, ಬಹಳಷ್ಟು ಜವಾಬ್ದಾರಿಗಳಿರುತ್ತೆ, ಒತ್ತಡಗಳಿರುತ್ತೆ. ಆದ್ರೆ ದುಂದು ವೆಚ್ಚಕ್ಕೆ ಕಡಿವಾಣವನ್ನ ಹಾಕಬೇಕಾಗತ್ತೆ. ದುಂದು ವೆಚ್ಚಕ್ಕೆ ಕಡಿವಾಣ ಹಾಕದೇ ಇದ್ರೆ, ಯಾಕಂತಂದ್ರೆ ನೋಡಿ, ನೀವು ಸಾಫ್ಟ್ನೆಸ್ ಜಾಸ್ತಿ ಇರ್ತೀರಿ. ನಿಮ್ಮ ಹತ್ರ ದುಡ್ಡು ಬಂತ, ಯಾರು ಕೇಳಿದ್ರ, ಯಾರು ಸಹಾಯ ಕೇಳಿದ್ರ ಕೊಟ್ಟು ಬಿಡ್ತೀರಿ. ಹಿಂದೆ ಮುಂದೆ ಯೋಚನೆ ಮಾಡ್ತಕ್ಕಂತ ವಿಚಾರ ಇಲ್ಲ. ಅದೆಷ್ಟೋ ಜನರಿಗೆ ಈ ತರ ಸಹಾಯ ಮಾಡಿರುವಂತ ಉದಾಹರಣೆಗಳು ನಿಮ್ ಕಣ್ಣು ಮುಂದೆ ಇದೆ ಅಲ್ವಾ? ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಈ ದುಂದು ವೆಚ್ಚಕ್ಕೆ ಕಡಿವಾಣವನ್ನ ಹಾಕಬೇಕು. ಬೇರೆಯವ್ರಿಗೆ ಸಹಾಯ ಮಾಡಿ, ಆದ್ರೆ ನಿಮ್ಮ ಪರಿಸ್ಥಿತಿಯನ್ನು ನೋಡ್ಕೊಂಡು ಬೇರೆಯವರಿಗೆ ಸಹಾಯ ಮಾಡುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಯಾರಲ್ಲೂ ಕೂಡ ದ್ವೇಷಗಳನ್ನ ಕಟ್ಕೊಳ್ಲಿಕ್ಕೆ ಹೋಗ್ಬಾರ್ದು. ಯಾರ ಹತ್ರನೂ ಕೂಡ, ಇವತ್ತು ಬಂಧು ಬಾಂಧವರೇ ಇರ್ಬೋದು, ನೆರೆಹೊರೆಯವರೇ ಇರ್ಬೋದು, ರಿಲೇಷನ್ನೇ ಇರ್ಬೋದು, ಕಾರ್ಯಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನಗಳೇ ಇರ್ಬೋದು, ಯಾರ ಹತ್ರನೂ ಕೂಡ ದ್ವೇಷ, ಅಸೂಯೆಗಳನ್ನ ಕಟ್ಕೊಳ್ಲಿಕ್ಕೆ ಹೋಗ್ಬಾರ್ದು. ಅಲ್ಲಿ ಸಮಸ್ಯೆ ಅಲ್ಲಿಯೇ ಸರಿ ಮಾಡ್ಕೊಂಡು ಬರಬೇಕು. ಒಂದು ವೇಳೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ, ತೊಂದರೆಗಳನ್ನ ಎದುರಿಸಬೇಕಾಗತ್ತೆ. ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಈ ವರ್ಷ. ನೀವು ಯಾರ ಮೇಲೂ ಬಿಟ್ಬಿಡೋದು, ನಮ್ಮ ಕೆಲಸಗಾರರಿದ್ದಾರೆ, ನಮ್ಮ ನೆರೆಹೊರೆಯವರಿದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ, ಅಥವಾ ನಮ್ಮ ಮನೆಯ ಸದಸ್ಯರು ಯಾರೋ ಒಬ್ಬರಿದ್ದಾರೆ, ಅದನ್ನ ನಿಭಾಯಿಸ್ತಾರೆ ಬಿಡು ಅಂತ ತಿಳ್ಕೊಂಡು ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಅದನ್ನ ಅಲಕ್ಷ್ಯ ಮಾಡೋ ಹಾಗಿಲ್ಲ. ಯಾಕಂತಂದ್ರೆ ನೀವೇ ಮುತುವರ್ಜಿ ವಹಿಸಿ ಹೆಚ್ಚಿನ ಸಮಯವನ್ನ ಕೆಲಸಕ್ಕೆ ವಿನಿಯೋಗಿಸ್ಕೋಬೇಕಾಗತ್ತೆ. ವಿಶ್ವಗುರು ಬಸವೇಶ್ವರರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಅನ್ನೋ ರೀತಿಯನ್ನೇ ಆ ತತ್ವವನ್ನ ಅಳವಡಿಸ್ಕೊಂಡು ಎಕ್ಸ್ಟ್ರಾ ಇನ್ನೊಂದು ಅವರು ಎಕ್ಸ್ಟ್ರಾ ಆಡ್ ಮಾಡ್ಕೋಬೇಕು ಕೆಲಸಕ್ಕೆ. ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಈ ತಿಂಗಳಲ್ಲಿ, ಯಾಕಂತಂದ್ರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಎಚ್ಚರಿಕೆಗಳನ್ನ ನೀವು ಪಾಲಿಸಿದ್ದೇ ಆದ್ರೆ ಅದರ ಒಂದು ಫಲ ನಿಮ್ಮ ಜೀವನದ ಮೇಲೆ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಬೀರುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು. ಆಯ್ತಾ? ಅದಕ್ಕೋಸ್ಕರನೇ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ದು. ಇನ್ನು ಕೆಲವೊಂದು ಬೇರೆಯವರ ವಿಚಾರಕ್ಕೆ, ಬೇರೆಯವರ ಕಾಂಟ್ರವರ್ಸಿಗೆ, ಬೇರೆಯವರ ಗೊಂದಲಕ್ಕೆ ನೀವು ಈಡಾಗ್ಲಿಕ್ಕೆ ಹೋಗ್ಬಾರ್ದು. ಬೇರೆಯವರ ಸಮಸ್ಯೆಯಲ್ಲಿ ನೀವು ಭಾಗವಹಿಸ್ಲಿಕ್ಕೆ ಹೋಗ್ಬಾರ್ದು. ಎಷ್ಟು ನಿಮಗೆ ಅನುಕೂಲ ಆಗುತ್ತೆ ನಿಮ್ಮ ಕಂಫರ್ಟ್ ಝೋನ್ ಅಲ್ಲಿ ಮಾತ್ರ ನೀವು ಮಾತಾಡ್ಕೊಂಡು ಬರಬೇಕು. ಇಲ್ಲದೆ ಇರುವಂತಹ ಸಮಸ್ಯೆಯನ್ನ ಮೈ ಮೇಲೆ ಎಳ್ಕೊಳ್ಬಾರ್ದು. ಮೊದಲೇ ನೀವು
ಒಳ್ಳೇದೇಳಿದ್ರು ತಪ್ಪಾಗಿ ತಿಳ್ಕೊಳ್ಳುವಂತ ಜನ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಏನಾದ್ರೂ ಒಂದು ಉಸ್ತುವಾರಿ ವಹಿಸಿ, ಏನಾದ್ರೂ ಮುಂದಾಳತ್ವವನ್ನು ವಹಿಸಿ ಬೇರೆಯವರ ವಿಚಾರಕ್ಕೆ ಕೈ ಹಾಕಿದ್ರೆ ಅದು ಸುಮ್ನೆ ನಿಮ್ ಕಾಂಟ್ರವರ್ಸಿಗಳಿಗೆ ಕಾರಣ ಆಗುವಂತ ಸನ್ನಿವೇಶಗಳಿರುತ್ತೆ. ಇದು ಕೂಡ ಒಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೇದು. ವೃಷಭ ರಾಶಿಯವರು ಈ ವರ್ಷದಲ್ಲಿ ಬಹಳಷ್ಟು ಹುಷಾರಾಗಿರ್ಬೇಕು, ಎಚ್ಚರಿಕೆಯಿಂದಿರಬೇಕು. ಇನ್ನು ನಿಮ್ಮ ಕೆಲಸ ಏನ್ ಮಾಡ್ಬೇಕು ಅಂತಂದ್ರೆ, ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ನಿಧಾನವಾಗಾದ್ರೂ ಪರವಾಗಿಲ್ಲ ಹೆಚ್ಚಿನ ಎಫರ್ಟ್ ಅನ್ನು ಹಾಕುವಂತಹ ಪ್ರಯತ್ನವನ್ನ ನೀವು ಮಾಡಬೇಕು. ಅಲಕ್ಷ್ಯ ವಹಿಸಿದ್ರೆ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ. ಹಣಕಾಸಿನಲ್ಲಿ ಕೆಲವೊಂದು ಗೊಂದಲಗಳ ವಾತಾವರಣಗಳು ಸೃಷ್ಟಿ ಆಗ್ಬೋದು. ಇದ್ರ ಬಗ್ಗೆ ನಿಮ್ಮ ಗಮನಕ್ಕಿರಬೇಕು. ಇನ್ನು ಕೆಲವೊಂದು ಒಳ್ಳೆ ವಿಚಾರಗಳು ಕೂಡ ಇದಾವೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಳ್ಳೆ ವಿಡಿಯೋ ಇದೆ, ನೀವು ನೋಡ್ಲೇಬೇಕಾಗಿರುವಂತ ವಿಡಿಯೋ ನೋಡ್ಕೊಂಡ್ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸಂಪೂರ್ಣ ಜನ್ಮ ಜಾತಕ ಫಲ. ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಈ ಜಾತಕ ಫಲ ಸಿಗುತ್ತೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಂಬಿಕೆ ವಿಶ್ವಾಸದಿಂದ. ಅದ್ಭುತವಾದಂತಹ ಜಾತಕ ಫಲ ಇದಾಗಿದೆ, ಜನ್ಮ ಜಾತಕ ಫಲ. ಇನ್ನು ಈ ಒಂದು ವರ್ಷದಲ್ಲಿ, ಈ ಯುಗಾದಿಯಿಂದ ಮುಂದಿನ ಯುಗಾದಿಯವರೆಗೆ ನಿಮಗೆ ಕೆಲವು ಬೇರೆ ಬೇರೆ ಕಡೆಯಿಂದ ಕೆಲವೊಂದು ಕೆಟ್ಟ ವಿಚಾರಗಳು, ಕೆಟ್ಟ ಮಾತುಗಳು, ಕೆಟ್ಟ ಒಂದು ಜನಗಳ ಸಹವಾಸಗಳು ಆಗುವಂತ ಸನ್ನಿವೇಶಗಳಿರುತ್ತೆ. ದುಷ್ಟ ಜನಗಳಿಂದ ದೂರ ಇರಬೇಕು. ಯಾಕಂತಂದ್ರೆ ಕೆಲವೊಂದು ಏನೇ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ ಅಳಿದು ತೂಗಿ ಯೋಚನೆ ಮಾಡಿ ಆ ಕೆಲಸಕ್ಕೆ ಕೈ ಹಾಕುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಹಣದ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಮಕ್ಕಳಿಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ. ಈ ನೀವಾಗ್ಲಿ ಅಥವಾ ನಿಮ್ಮ ಮಕ್ಕಳಾಗ್ಲಿ ಈ ಫುಡ್ ಪಾಯ್ಸನ್ ಆಗುವಂತ ಸನ್ನಿವೇಶ ಇರುತ್ತೆ. ಸುಮ್ನೆ ಏನಾಗುತ್ತೆ, ಈ ಊಟದಲ್ಲಿ ಏನೋ ಒಂದು ಸ್ವಲ್ಪ ಹೊಟ್ಟೆ ಕೆಡುವಂತದ್ದು ಈ ರೀತಿ ಇರುತ್ತೆ. ಶುದ್ಧವಾಗಿರತಕ್ಕಂತ ಆಹಾರ, ಶುದ್ಧವಾಗಿರತಕ್ಕಂತಹ ನೀರು, ಗಾಳಿ, ಬೆಳಕು, ಈ ರೀತಿಯಾಗಿರ್ತಕ್ಕಂಥ ವಾತಾವರಣವನ್ನ ಸೃಷ್ಟಿ ಮಾಡಿಕೊಂಡು ಆರೋಗ್ಯದ ಕಡೆ ಒಂದು ಒಳ್ಳೆಯ ಒಂದು ಪರಿಣಾಮ ಬೀರುವಂತ ರೀತಿಯಲ್ಲಿ ನೀವು ನಡ್ಕೋಬೇಕು. ಕುಟುಂಬದಲ್ಲಿ ಹೆಂಡತಿ, ಮಕ್ಕಳು, ತಾಯಿ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ತಕ್ಕಂಥದ್ದು. ನಿಮ್ಮ ಗಂಡನ ಬಗ್ಗೆ, ನಿಮ್ಮ ಹೆಂಡತಿ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಮನೆ ಬಗ್ಗೆ, ನಿಮ್ಮ ಸಂಸಾರದ ಜೀವನದ ಬಗ್ಗೆ, ನಿಮ್ಮ ಹಣಕಾಸಿನ ಸ್ಥಿತಿಗತಿಯ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕು. ನಾನು ಎಲ್ಲಿದ್ದೀನಿ, ಹೇಗಿದ್ದೀನಿ, ಏನ್ ಮಾಡ್ಬೇಕು, ಈ ಸಂದರ್ಭವನ್ನ ನಾನು ಹ್ಯಾಗ್ ಬಳಸ್ಕೋಬೇಕು, ಇದ್ರ ಬಗ್ಗೆ ಯೋಜನೆಯನ್ನ ಸರಿಯಾಗಿ ರೂಪಿಸ್ಕೊಂಡು ಹೋಗ್ಬೇಕು. ಇಲ್ಲಿ ಯಾರು ಆಗಲ್ಲ. ನಿಮ್ಮ ಒಂದು ಶಕ್ತಿ, ನಿಮ್ಮ ಒಂದು ಬುದ್ಧಿ ನಿಮಗೆ ಅನುಕೂಲ ಆಗುತ್ತೆ. ಅಂದ್ರೆ ಈ ವಿಡಿಯೋ ನೋಡಿದಾಗ ನಿಮಗೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಕಾನ್ಫಿಡೆನ್ಸ್ ನಿಮಗೆ ಬಂತು ಅಂತಂದ್ರೆ ಇದನ್ನ ಸರಿಯಾಗಿ ಯಾವುದೇ ಒಂದು ಗೊಂದಲ ಇಲ್ಲದೆ ರೀತಿಯಲ್ಲಿ ನೀವು ನಡೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ.
ಆರ್ಥಿಕವಾಗಿ ತುಂಬಾ ಬಿಕ್ಕಟ್ಟಿರುತ್ತೆ. ಕೆಲವೊಂದು ಸಂದರ್ಭ ಏನಿರುತ್ತೆ, ಹಣಕಾಸಿಗೆ ಕೊರತೆ ಇರುತ್ತೆ. ಸಹಜವಾಗಿ ಈಗೂ ಇಲ್ವಾ, ಹಣಕಾಸಿಗೆ ಕೊರತೆ ಇರುತ್ತೆ, ದುಡ್ಡು ಬರ್ತಾ ಇರುತ್ತೆ, ಉಳಿತಾಯ ಆಗ್ತಾ ಇಲ್ವಲ್ಲ ಅನ್ನೋಂಥ ಚಿಂತೆ ಸಹಜವಾಗಿ ಇರುತ್ತೆ. ಚಿಂತೆ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಖರ್ಚು ವೆಚ್ಚಿಗೆ ಎಲ್ಲ ಲೆಕ್ಕಾಚಾರದಿಂದ ಕಡಿವಾಣವನ್ನ ಹಾಕಬೇಕು. ಸಮಾಧಾನದಿಂದ ಕುಂತು ವಿಚಾರ ಮಾಡಿಕೊಂಡು ಒಳ್ಳೆ ತೀರ್ಮಾನವನ್ನು ತೆಗೆದುಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ಬಂಧು ಮಿತ್ರರಿಂದ ಸಹಾಯ ಅನ್ನುವಂಥದ್ದು ನಿರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಮೊದಲೇ ಯಾರ ಮೇಲೆ ಡಿಪೆಂಡ್ ಆಗೋರಲ್ಲ. ಆದ್ರೂ ಕೂಡ ಎಲ್ಲೋ ಮನದ ಮೂಲೆಯಲ್ಲಿ ಯಾರೋ ನನಗೆ ಹೆಲ್ಪ್ ಮಾಡ್ಬೋದು, ಯಾರೋ ನನಗೆ ರಕ್ಷಣೆ ಮಾಡ್ಬಿಡ್ಬೋದು, ಇದು ಈ ಒಂದು ತಲೆಯಲ್ಲಿದ್ರೆ ನೀವು ತೆಗೆದಾಕಿ ಓನ್ ಇಂಡಿಪೆಂಡೆಂಟ್ ಆಗಿ ನೀವು ಮೊದಲು ಕೆಲಸ ಮಾಡಿ, ಅದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಹೋಗ್ಬೇಡಿ. ವಿದ್ಯಾರ್ಥಿಗಳು ಉತ್ತಮವಾಗಿ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇನ್ನು ಶನಿ ಪರಮಾತ್ಮನ ಪ್ರಭಾವ ಪರವಾಗಿಲ್ಲ, ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಫಲವನ್ನ ತಂದು ಕೊಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಹಿತಶತ್ರುಗಳಿಂದ ಕಿರಿಕಿರಿಗಳು ಕಡಿಮೆ ಆಗುತ್ತೆ. ಶನಿ ಪ್ರಭಾವದಿಂದ ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ದಾನ ಧರ್ಮಗಳಲ್ಲಿ, ಧ್ಯಾನಗಳಲ್ಲಿ, ದೇವರು ಪೂಜಾ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಒಳ್ಳೆ ಫಲ ಇದು. ಇನ್ನು ಕೋರ್ಟು ಕಚೇರಿ ಕೆಲಸಗಳಲ್ಲಿ ನಿಮಗೆ ಒಂದು ಜಯ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಒಂದು ಒಳ್ಳೆಯ ಒಂದು ಸುದ್ದಿ ಅಥವಾ ಒಳ್ಳೆಯ ಸಮಾಚಾರವನ್ನ ನಿರೀಕ್ಷೆ ಮಾಡಬಹುದು. ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಕೂಡ ನಿಧಾನಗತಿ ಆದ್ರೂ ಕೂಡ ಒಂದು ಒಳ್ಳೆ ಸಮಾಧಾನಕರವಾಗಿರತಕ್ಕಂತಹ ಫಲ ಸಿಗುವಂತಹ ಸನ್ನಿವೇಶಗಳಿದೆ. ಭೂಮಿ ಅಥವಾ ಸಾಗುವಳಿ ವಿಚಾರಗಳಲ್ಲಿ ಒಳ್ಳೆಯ ಯೋಚನೆ ನಿಮ್ದಾಗತ್ತೆ. ಹಾಗಾಗಿ ದಾನ ಧರ್ಮಗಳಲ್ಲಿ, ಪರೋಪಕಾರಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ತಕ್ಕಂಥದ್ದು, ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಳ್ತಕ್ಕಂತಹ ಸನ್ನಿವೇಶಗಳಿದೆ. ದೇವರ ಜಪ, ಶಾಂತಿ ಮಂತ್ರಗಳನ್ನ ಜಪಿಸ್ತಕ್ಕಂಥದ್ರಿಂದ ಬಹಳಷ್ಟು ಮನಸ್ಸಿಗೆ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ಕೆಲವೊಂದು ಈ ಮನೆಯಲ್ಲಿ ಎಲ್ಲರ ತಮ್ಮಷ್ಟಕ್ಕೆ ತಾವೇ ಇರ್ತಕ್ಕಂಥದ್ದು ಏನಿರುತ್ತಲ್ಲ, ಸ್ವಲ್ಪ ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು. ಒಂದು ಸಣ್ಣ ಸಣ್ಣ ವಿಚಾರಕ್ಕೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರುತ್ತೆ, ಅದನ್ನ ಅರ್ಥ ಮಾಡ್ಕೊಂಡು ನಡೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ. ವಿಶೇಷವಾಗಿ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ನೋಡಿ, ಮೇಲಧಿಕಾರಿಗಳಿಂದ ಸ್ವಲ್ಪ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳುವಂತಹ ಪ್ರಯತ್ನವನ್ನ ಮಾಡಿ, ಅವರ ಮನಸ್ಸನ್ನ ಒಲಿಸುವಂತಹ ಪ್ರಯತ್ನವನ್ನ ಮಾಡಿ, ಅವರ ಮನಸ್ಸಿಗೆ ಸಂತೋಷ ಆಗುವಂತ ರೀತಿಯಲ್ಲಿ ಕೆಲಸವನ್ನ ಮಾಡೋದ್ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಸರ್ಕಾರಿ ಮತ್ತು ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಿಮ್ಮ ಕರ್ತವ್ಯದಲ್ಲಿ ಸಣ್ಣ ಪುಟ್ಟ ಲೋಪಗಳಾಗದಂತೆ, ತಪ್ಪುಗಳಾಗದಂತೆ ನಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಮಿತ್ರರಿಂದ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಕುಟುಂಬದಲ್ಲಿ ಆಗುವಂತಹ ಸಣ್ಣ ಪುಟ್ಟ ನಷ್ಟದ ವಿಚಾರದ ಬಗ್ಗೆ, ಕಷ್ಟದ ವಿಚಾರದ ಬಗ್ಗೆ ಅಡ್ವಾನ್ಸ್ ಆಗಿನೇ ನೀವು ಪ್ರಿಪೇರ್ ಆಗುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅಂದ್ರೆ ಜೀವನ ಅಂತಂದ ಮೇಲೆ ಎಲ್ಲರಿಗೂ ಕೂಡ ಒಳ್ಳೆ ಒಂದು ಫಲ ಇದ್ರೂ ಕೂಡ ಅಷ್ಟೇ ಇರುತ್ತೆ, ಕೆಟ್ಟ ಫಲ ಇದ್ರೂ ಕೂಡ ಸಣ್ಣ ಪುಟ್ಟ ಕಷ್ಟಗಳು, ಕಾರ್ಪಣ್ಯಗಳು ಜೀವನದಲ್ಲಿ ಬರೋದೆ. ನಾವು ಅಡ್ವಾನ್ಸ್ ಆಗಿ ಸಮಸ್ಯೆಗಳು ಬರೋದಕ್ಕಿಂತ ಮುಂಚೆನೆ, ಸಮಸ್ಯೆಗಳು ಬಂದ ಮೇಲೆ ಓಡಾಡೋದಲ್ಲ, ಸಮಸ್ಯೆಗಳು ಬರೋದಕ್ಕಿಂತ ಮುಂಚೆ ನಾವು ಪ್ರಿಪೇರ್ ಆದ್ವಿ ಅಂತಂದ್ರೆ ಆ ಸಮಸ್ಯೆಗಳನ್ನು ಈಸಿಯಾಗಿ ಸರಿ ಮಾಡ್ಕೋಬಹುದು ಅನ್ನುವಂತಹ ಮಾತಿದು. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಮಿತವಾಗಿ ಖರ್ಚನ್ನ ಮಾಡ್ಕೊಳ್ಳಿ. ಮಿತ್ರರ ಒಂದು ಎಲ್ಲರಿಗೂ ಸರಳ ರೀತಿಯಲ್ಲಿ ನಡೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕು. ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಈ ವರ್ಷದಲ್ಲಿ ಯಾವ ಒಂದು ಫಲ ಇದೆ ಅಂತಂದ್ರೆ ನೋಡಿ, ಹೊಸ ವ್ಯಾಪಾರ ವಿಚಾರದಲ್ಲಿ ನೀವೇನಾದ್ರೂ ದೊಡ್ಡ ಪ್ರಮಾಣದಲ್ಲಿ ದುಡ್ಡನ್ನ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಎಚ್ಚರಿಕೆ ಇರಬೇಕು. ಆ ನಿಟ್ಟಿನಲ್ಲಿ ನುರಿತಿರುವಂತ ವ್ಯಕ್ತಿಗಳ ಜೊತೆಯಲ್ಲಿ ಸಲಹೆ ಸಹಕಾರವನ್ನ ಪಡ್ಕೋಬೇಕು. ಅನವಶ್ಯಕವಾಗಿ ನೀವೇನಾದ್ರೂ ಹಿಂದೂ ಮುಂದೆ ಯೋಚನೆ ಮಾಡಲಾರ್ದ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೆಲವು ನಷ್ಟಗಳು ಸಂಭವಿಸುವಂತ ಸನ್ನಿವೇಶಗಳಿರುತ್ತೆ. ಸಾಧ್ಯವಾದ್ರೆ ಮುಂದೂಡುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇನ್ನು ದವಸ ಧಾನ್ಯಗಳು, ಕಾಳು, ಬೇಳೆ, ಹತ್ತಿ, ಕೆಲವೊಂದು ಇಂಥ ವ್ಯಾಪಾರಗಳಲ್ಲಿ ಬಹಳ ಸುಧಾರಣೆ ಆಗುವಂತ ಸಾಧ್ಯತೆಗಳಿದೆ. ವ್ಯಾಪಾರದಲ್ಲಿ ಸಾಧಾರಣವಾಗಿದ್ರು ಕೂಡ, ಕಾಂಪಿಟೇಷನ್ ಜಾಸ್ತಿ ಆಗಿದ್ರು ಕೂಡ ನಿಮಗೆ ಪರಿಶ್ರಮಕ್ಕೆ ತಕ್ಕಂತೆ ಫಲ ಅಂತೂ ನಿಮಗಿದೆ. ಅಧಿಕ ಖರ್ಚಿರುತ್ತೆ, ಆ ಖರ್ಚು ಕಡಿವಾಣ ನೀವು ಮೊದಲೇ ಹಾಕ್ಬೇಕು. ಎಲ್ಲಾ ರಂಗದಲ್ಲಿಯೂ ಕೂಡ ಖರ್ಚಿಗೆ ಒಂದು ಕಡಿವಾಣವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ. ಕೃಷಿಕರಿಗೂ ಕೂಡ ಬಹಳಷ್ಟು ಸವಾಲುಗಳಿದ್ರು ಕೂಡ ಆ ಸವಾಲುಗಳ ತಕ್ಕಂತೆ ಪ್ಲಾನ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆ ಫಲಗಳಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಆಸಕ್ತಿಯನ್ನು ಕೊಟ್ಟು ಓದೋದ್ರ ಕಡೆ ಗಮನವನ್ನ ಹರಿಸಬೇಕಾಗತ್ತೆ. ಈ ತರ ಒಂದು ಪ್ರಯತ್ನವನ್ನ ಮಾಡಿದ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಅಂದ್ರೆ ಒಟ್ಟಾರೆಯಾಗಿ ನೋಡಿ, ಗುರು 1ನೇ ಸ್ಥಾನದಲ್ಲಿರ್ತಕ್ಕಂಥದ್ರಿಂದ ಶ್ರಾವಣ ಮಾಸ ನಿಮಗೆ ಬಹಳ ಅಂದ್ರೆ ಗುರುವಿನ ಪ್ರಭಾವ ಅಷ್ಟಾಗಿರೋದಿಲ್ಲ. ಅದಕ್ಕೆ ಕೆಲವೊಂದು ಅದ್ಭುತವಾದ ಪರಿಹಾರಗಳಿದೆ, ತಿಳಿಸ್ಕೊಡ್ತೀನಿ.
ಮಾರ್ಗಶಿರ ಮಾಸ ಮತ್ತು 5, 10, 15 ತಿಥಿಗಳು ಶನಿವಾರ, ಹಸ್ತ ನಕ್ಷತ್ರ ಇವುಗಳು ಘಾತವಾಗಿರ್ತವೆ. ಶನಿದೇವರ ಜಪವನ್ನ ಮಾಡ್ಕೋಬೇಕು. ಅದ್ಭುತವಾದ ಪರಿಹಾರಗಳು ತಿಳಿಸ್ಕೊಡ್ತೀನಿ. ಒಟ್ಟಾರೆಯಾಗಿ ಈ ವರ್ಷದಲ್ಲಿ ನಿಮ್ಗೆ ಒಳ್ಳೆ ಫಲಾನೇ ಇದೆ. ಆದ್ರೆ ವಿಡಿಯೋದುದ್ದಕ್ಕೂ ಕೊಟ್ಟಿರ್ತಕ್ಕಂಥ ಈ ಎಚ್ಚರಿಕೆಗಳನ್ನ ನೀವು ಪಾಲಿಸ್ಬೇಕು. ಅಂದಾಗ ಮಾತ್ರ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಫಲ ಸಿಗುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟ. ಏನು ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ವಿಡಿಯೋದ ಕೆಳಗಡೆ ಬಹಳಷ್ಟು ವಿಡಿಯೋದ ಲಿಂಕ್ಗಳು ಸಿಗ್ತವೆ. ಆ ಲಿಂಕ್ಗಳನ್ನು ನೋಡ್ಕೊಂಡು ನಿಮ್ಗೆ ಇಷ್ಟ ಆಗಿರ್ತಕ್ಕಂತಹ ವಿಡಿಯೋನ ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಪರಿಹಾರ ಅಂತ ಬಂದ್ರೆ ನೋಡಿ, ಪ್ರತಿ ಗುರುವಾರ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಕಪ್ಪು ದಾರದಲ್ಲಿ ಗಂಧದ ಕಟ್ಟಿಗೆಯನ್ನು ಧರಿಸ್ತಕ್ಕಂಥದ್ದು ಒಳ್ಳೆಯದು. ಕಷ್ಟದಲ್ಲಿದ್ದವರಿಗೆ, ಅನಾಥರಿಗೆ, ದೀನರಿಗೆ, ಬಹಳ ನೋವಿನಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡತಕ್ಕಂಥದ್ದು, ಗುರುಗಳಿಗೆ, ಮಾತಾ ಪಿತೃರಿಗೆ ಸೇವೆಯನ್ನ ಮಾಡತಕ್ಕಂಥದ್ದು, ಅವರಿಗೆ ಮನಸ್ಸಿಗೆ ನೋವನ್ನ ಮಾಡದೇ ಇರೋ ರೀತಿಯಲ್ಲಿ ನಡೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ಗುರುವಿನ ಅನುಗ್ರಹ ಆಗುತ್ತೆ. ದುರ್ಗಾ ಸಪ್ತಶತಿ ಪಾರಾಯಣವನ್ನ ಮಾಡತಕ್ಕಂಥದ್ದನ್ನ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಶನಿ ದೇವರ ಜಪವನ್ನ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಅದ್ಭುತವಾದ ರಿಸಲ್ಟ್ ಅನ್ನ ತಂದು ಕೊಡುತ್ತೆ. ಸಿಂಪಲ್ ಆಗಿರುವಂತಹ ಪರಿಹಾರಗಳಿದೆ, ಮಾಡ್ಕೊಳ್ಳಿ. ಎಲ್ಲ ಸಂಕಷ್ಟಗಳಿಂದ ಹೊರಗಡೆ ಬನ್ನಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.